ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಕೋಲಾರ ಅತೃಪ್ತ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಶಾಕ್ ಎದುರಾಗಿದೆ. ಯಾತಕ್ಕೆ ಅಂತ ನೋಡ್ತಾ ಹೋದ್ರೆ ಇಲ್ಲಿ KH ಮುನಿಯಪ್ಪ ಅವರ ಪರವಾಗಿ ಪ್ರಚಾರವನ್ನ ಮಾಡದೆ ಇಲ್ಲಿ ಮುನಿಸ್ವಾಮಿ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಇದೀಗ ಅವರಿಗೆ ಅಮಾನತು ಶಿಕ್ಷೆಯನ್ನ ಕೊಡಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಪ್ರಚಾರವನ್ನ ಮಾಡಿದಂತಹ 8 ಮಂದಿ ಕಾರ್ಯಕರ್ತರನ್ನ ಇದೀಗ ಅಮಾನತು ಮಾಡಲಾಗಿದೆ. ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಸೇರಿ ಒಟ್ಟು 8 ಮಂದಿಯನ್ನ ಇದೀಗ ಪಕ್ಷದಿಂದ ಅಮಾನತು ಮಾಡಲಾಗಿದೆ. ಇಲ್ಲಿ ಕಾಂಗ್ರೆಸ್ನ ಅತೃಪ್ತ ಶಾಸಕರಿಗೆ ಈ ರೀತಿಯಾಗಿ ಶಾಕ್ ಅನ್ನ ಕೊಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವಿ. ಯಾರಿಗೆಲ್ಲ ಈ ಒಂದು ಶಾಕ್ ಎದುರಾಗಿದೆ, ಯಾತಕ್ಕೋಸ್ಕರ ಈ ರೀತಿ ಅವರಿಗೆ ಅತೃಪ್ತಿ ಅಂತ? ಯಶೋಧ, ಕಳೆದ ಚುನಾವಣೆ ದಿನಾಂಕ ಘೋಷಣೆ ಆದ ಮುಂದಿನ ದಿನಗಳಿಂದ ಕೂಡ ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಜಗಜ್ಜಾಹೀರವಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಸಂಸದ KH ಮುನಿಯಪ್ಪ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ದಾರೆ ಅವರು ಕೂಡ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಆದ್ರೂ ಕೂಡ ಯಾವೊಂದು ಕ್ರಮ ಕೈಗೊಂಡಿರಲಿಲ್ಲ. ಆದ್ರೆ ಈ ಸದ್ಯ ಎಚ್ಚೆತ್ತುಕೊಂಡಿರುವಂತಹ ಜಿಲ್ಲಾ ಕಾಂಗ್ರೆಸ್, ಜಿಲ್ಲಾ ಪಂಚಾಯತಿ ಸದಸ್ಯರು ಸೇರಿದಂತೆ ತಾಲೂಕು ಪಂಚಾಯತಿ APMC ಸದಸ್ಯರನ್ನ ಈ ಒಂದು ಕಾಂಗ್ರೆಸ್ ಪಕ್ಷದಿಂದ ಅಮಾನತು ಮಾಡಿ ಈಗ ಸದ್ಯ ಆದೇಶ ಹೊರಡಿಸಿರುವಂತದ್ದು. ಅಂದ್ರೆ ಇವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಬಂದಿರತಕ್ಕಂತ ಒಂದು ಸದಸ್ಯರಾಗಿದ್ದು ಸದ್ಯ ಬಿಜೆಪಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಅಮಾನತು ಮಾಡಲಾಗಿದೆ. ಮುಳಬಾಗಿಲಿನ 4 ಜನ ಜಿಲ್ಲಾ ಪಂಚಾಯತಿ ಸದಸ್ಯರು ಸೇರಿದಂತೆ 8 ಜನರನ್ನ ಈಗಾಗಲೇ ಅಮಾನತು ಮಾಡಿರುವಂತದ್ದು ಕೋಲಾರ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾಂಗ್ರೆಸ್ ನಲ್ಲಿ ನಡೆದಿದೆ. ಯಶೋಧ, ಜಿಲ್ಲಾ ಪಂಚಾಯತ್ ಸದಸ್ಯರಂತಾನೆ ಹೇಳ್ತಾ ಇದ್ದೀರಾ, ಇವರ ಅತೃಪ್ತಿಗೆ ಏನ್ ಕಾರಣ ಅಂತ ಎಕ್ಸಾಕ್ಟ್ ಆಗಿ? ಇವರು ಈಗಾಗಲೇ ಸತತವಾಗಿ 7 ಬಾರಿ ಇವ್ರು ಗೆದ್ಕೊಂಡ್ ಬಂದಿದ್ದಾರೆ. ಈಗ 8ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ? ಯಶೋಧ, ಈಗಾಗಲೇ ಕೋಲಾರದ ಸಾಕಷ್ಟು ಜನ ಅಂದ್ರೆ ಕಾಂಗ್ರೆಸ್ನ ಕೆಲವು ಶಾಸಕರೇ ಮೈತ್ರಿ ಅಭ್ಯರ್ಥಿ KH ಮುನಿಯಪ್ಪ ವಿರುದ್ಧ. ಓಕೆ, ಥ್ಯಾಂಕ್ ಯು ರವಿ.